Good morning, leaders. Good morning, everybody. Dear friends, ಸ್ನೇಹಿತರೆ, ನನ್ನ ಹೆಸರು ನಾಗೇಶ್ವರರಾವ್ ಅಂತ. ನಾನು ಇಲ್ಲಿ ಮಹಬೂಬ್ನಗರ್ ಡಿಸ್ಟಿಕ್ ತೆಲಂಗಾಣ ಏರಿಯಾದಲ್ಲಿ ಇರುವಂಥ ಒಬ್ಬ ರೈತ. ನಾನು ಆ್ಯಕ್ಚುಲಿ ರಿಟೈರ್ಡ್ ಆದಂಥ ಒಬ್ಬ ಪ್ರಿನ್ಸಿಪಾಲ್. ನಾನು ರಿಟೈರ್ಡ್ ಆಗಿ ಸುಮಾರು 5 ವರ್ಷ ಆಯಿತು. 5 ವರ್ಷದಿಂದ ನಾನು ವ್ಯವಸಾಯದ ಕಡೆ ನನ್ನ ಹತ್ರ ಸುಮಾರು ಒಂದು 20 ಎಕರೆ ಭೂಮಿ ಇದೆ. ಇದರಲ್ಲಿ ಭತ್ತ ಮತ್ತು ಮಾವಿನ ತೋಟ ಇದೆ ನನಗೆ. ಸೊ ಭತ್ತ ಸುಮಾರು 7-8 ಎಕರೆ ಭತ್ತ ಹಾಕ್ತಾ ಇರ್ತೀನಿ ನಾನು ಪ್ರತಿ ವರ್ಷ. ಸೊ ಇದರಲ್ಲಿ ನನ್ನ ಸ್ನೇಹಿತರಾದಂಥವರು ಒಂದಿಬ್ಬರು ಬಂದು ಲಾಸ್ಟು 2 ವರ್ಷದ ಕೆಳಗಡೆ ಬಂದು ವೆಸ್ಟೇಜ್ ಅನ್ನೋದೊಂದು ಇದು ಇದೆ ಕಂಪನಿ. ಆ ಕಂಪನಿಲಿಂದ ನಮ್ಗೆ ವ್ಯವಸಾಯಕ್ಕೆ ಬೇಕಾದಂಥ ಫರ್ಟಿಲೈಸರ್ಸ್ ಅಂದರೆ ಕೆಮಿಕಲ್ಸು ಇಲ್ಲದಂಥ ಫರ್ಟಿಲೈಸರ್ಸು ನಮ್ಮಲ್ಲಿ ಸಿಗುತ್ತವೆ. ಅದನ್ನು ಯೂಸ್ ಮಾಡಿದರೆ ನಿಮಗೆ ಒಳ್ಳೆ ಫಲ ಬರ್ತದ ಅಂತಂದು ಹೇಳಿದಾಯಿತು. ಅದಕ್ಕೆ ಒಂದು ಸಲ ಹಾಕಿ ನೋಡೋದು ಅಂತಂದು ಹೇಳಿ 1 ಎಕರೆಗೆ ಲಾಸ್ಟ್ ಇಯರು ನಾನು ಹಾಕಿದ್ದಾಯಿತು. ಹಾಕಿದರೆ ಒಳ್ಳೆ ರಿಸಲ್ಟ್ ಬಂತು. ಆದರೆ ಇದನ್ನು ವೆಸ್ಟೇಜ್ನಲ್ಲಿ ಇದ್ದಂಥದ್ದು ಏನು ಹಾಕಿದ್ದೀನಿ ಅಂದ್ರೆ ಅಗ್ರಿ ಗ್ರ್ಯಾನ್ಯೂಲ್ಸ್ ಅಂತಂದು ಒಂದು ಪ್ರಾಡಕ್ಟ್ ಇದೆ. ಅದು 700 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗುತ್ತೆ. 1 ಎಕರೆಗೆ ನಾವು 2 ಪ್ಯಾಕೆಟ್ನ ಯೂಸ್ ಮಾಡಬಹುದು. ಇದು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕಂದ್ರೆ, ಫಸ್ಟ್ ನಾವು ನೀರಾವರಿ ಆದ ನಂತರ ಟ್ರಾಕ್ಟರ್ ಓಡಿಸ್ತೀವಿ. ಅದು ಟ್ರಾಕ್ಟರ್ ಒಂದನೇ ಸಲ ಆದಮೇಲೆ 2ನೇ ಸಲ ಓಡಿಸಿದಾಗ ಬೇರೆ ನೀವು DAP ಆಗಲಿ ಸೂಪರ್ ಆಗಲಿ ಬೇರೆ ಏನನ್ನ ಕಾಂಪ್ಲೆಕ್ಸ್ ಯೂಸ್ ಮಾಡೋ ಮುಂದೆ ಇದನ್ನ ಕಲಿಸ್ಬೇಕು. ಇದನ್ನ ಕಲಿಸ್ಬೇಕು ಅಂದರೆ ಎಕರೆಗೆ ಒಂದು 2 ಪ್ಯಾಕೆಟ್ ಕಲಿಸಿದ್ರೆ ಸಾಕು. ಇದು 2 ಪ್ಯಾಕೆಟ್ ನಾವು ಕಲಿಸ್ತಾ ಇದ್ದೀವಿ ಅಂದರೆ ನಿಮ್ಗೆ ಅಡಿಷ್ನಲ್ ಖರ್ಚಾಗುತ್ತೆ ಅಂತಂದು ಅನ್ಕೋಬೋದು. ಆದ್ರೆ ನಾವೇ ಹೇಳ್ತಾ ಇದ್ದಾರೆ ಇವರಂದ್ರೆ, ಈ ಬೇರೆ 2 ಪ್ಯಾಕೆಟ್ ಖರ್ಚು ಆಗುತ್ತೆ ಅದಲ್ಲ, ನೀವು ಕೆಮಿಕಲ್ಸ್ನ ಯೂಸ್ ಮಾಡೋದು ಕಡಿಮೆ ಮಾಡಿ. 2 ಸಲ 2 DAP ಹಾಕಿದ್ದು ಕಡಿಮೆ ಮಾಡಿ, 1.5 ಹಾಕ್ರಿ. ಆ ದುಡ್ಡಿಲ್ಲಂತ ಇದನ್ನ ಅಲ್ಲಿ ಗ್ರ್ಯಾನ್ಯೂಲ್ಸ್ ಹಾಕ್ರಿ ಅಂತಂದು ಹೇಳಿದ್ದಾಯ್ತು. ಅಗ್ರಿ ಗ್ರ್ಯಾನ್ಯೂಲ್ಸು ಮತ್ತು ಅಗ್ರಿ 82 ಅನ್ನೋದಿದೆ. ಅದು 2 ಮಿಕ್ಸ್ ಮಾಡಿ ನಾವು ಹಾಕಿದ ನಂತರ ನಾಟಿ ಮಾಡಿದರೆ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಆಮೇಲೆ ಇದು ಆದ ನಂತರ ಒಂದು 25-30 ದಿವಸದವರೆಗೆ ನಾವು ಆ ಹೊಲದ ಕಡೆ ಏನಂటే ಪ್ರಾಬ್ಲಮ್ ಬರೋದಿಲ್ಲ ನಮ್ಗೆ. ಆಮೇಲೆ 30 ದಿವಸದೊಳಗೆ ನಾವೇನು ಮಾಡ್ತೀವಿ, ಅದ್ರದ್ದಾಗಿದ್ದ ಕಸ ತೆಗಿತಾ ಇರ್ತೀವಿ. ಆ ಕಸ ತೆಗೋ ಮುಂದೆ ಆದ ನಂತರ ಮತ್ತೆ ನಾವು ಕಾಂಪ್ಲೆಕ್ಸ್ ಗೊಬ್ಬರ ಹಾಕೋದು ಅಥವಾ ಕಾಂಪ್ಲೆಕ್ಸು ಔಷಧ ಏನಾದರೂ ತಂದು ಹಾಕ್ತೀವಿ. ಸೊ ಅದರ ಜೊತೆಯಲ್ಲಿ ಕೂಡ 1 ಎಕರೆಗೆ ಮತ್ತು ಒಂದು 2 ಪ್ಯಾಕೆಟು ಅಗ್ರಿ ಗ್ರ್ಯಾನ್ಯೂಲ್ಸು, ಒಂದು ಅಗ್ರಿ 82 ಅನ್ನೋದು ಹಾಕಿದರೆ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಇದು ರಿಸಲ್ಟ್ ಹೇಗಿದೆ ಅಂತಂದ್ರೆ, ಈವನ್ ಇದು ಅಗ್ರಿ ಗ್ರ್ಯಾನ್ಯೂಲ್ಸ್ ಹಾಕಿದ ನಂತರ ಈ ಕಂಪ್ಲೀಟ್ ಭತ್ತದ್ದು ಸಸಿ ಏನಿದೆಯಲ್ಲ ಅದಕ್ಕೆ ರೋಗ ಬರೋದನ್ನು ಕಡಿಮೆ ಆಗಿದೆ. ಬೇರೆ ಡಿಸೀಸಸ್ ಅಂತಂದು ಯಾವುದೂ ಬರ್ತಾ ಇಲ್ಲ. ಸೊ ನನ್ನಲ್ಲಿ ಈ ಸಲ ಕಂಪ್ಲೀಟ್ 5-6 ಎಕರೆಗೆ ಹಾಕಿದ್ದೀನಿ. ಎಲ್ಲನೂ ಹಿಂಗೆ ಗ್ರೀನರಿ ಆಗಿರುತ್ತೆ. ನಮ್ಮ ಜನಗಳಿಗೆ ಇನ್ನೊಂದೇನಿರುತ್ತೆ ಅಂದ್ರೆ, ಗ್ರ್ಯಾನ್ಯೂಲ್ಸು ಅದು ಯೂರಿಯಾ ಹಾಕಿದರೆ ಎಲ್ಲ ಮಾತ್ರನೇ ಹಚ್ಚಗಿರುತ್ತೆ. ಯೂರಿಯಾ ಹಾಕ್ಲಿಕ್ಕೆ ಹಚ್ಚೋದನ್ನ ಇರೋದಿಲ್ಲ ಅಂತ ಅನ್ಕೋತಾರೆ. ಅದು ತಪ್ಪು. ಯೂರಿಯಾನ ಕಡಿಮೆ ಮಾಡ್ತಾ ಹೋಗಬೇಕು. ಅಗ್ರಿ ಗ್ರ್ಯಾನ್ಯೂಲ್ಸನ್ನು ಜಾಸ್ತಿ ಹಾಕಿರಿ. ಇದು 1 ಎಕರೆಗೆ ಟೋಟಲಿ ನಾವು ಎಷ್ಟು 4 ಪ್ಯಾಕೆಟ್ ಹಾಕಿದ್ದಾಯಿತು. ಸೊ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಇದರಿಂದ ಏನಾಗುತ್ತೆ, ಒಂದೊಂದು ಗಿಡದಲ್ಲಿ ನಾಟಿ ಹಾಕಿದ್ರಲ್ಲಿ 25-30 ಮೇಲೇ ಪಕ್ಕದಲ್ಲಿ ಇನ್ನೊಂದು ಅದಕ್ಕೆ ಸಸಿಗಳು ಉಟ್ಕೊಂಡು ಬರ್ತವೆ. ಅದಕ್ಕಾಗಿ ನಮ್ಗೆ ಒಳ್ಳೆ ಬೆನಿಫಿಟ್ ಅನ್ನೋದು ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ನೀವು ಯೂಸ್ ಮಾಡಿ. ಆಮೇಲೆ ನಿಮ್ಮ ಸ್ನೇಹಿತರಿಗೆ ಕೂಡ ನಿಮ್ಮ ಹೊಲನ ತೋರಿಸಿ ಅದರಲ್ಲಿದ್ದಂಥ ಬೆನಿಫಿಟ್ನ ಅವರಿಗೆ ಹೇಳಿದರೆ ಇನ್ನು ಬೇರೆ ಜನನೂ ಯೂಸ್ ಮಾಡ್ತಾರೆ. ನಾವು ಟೋಟಲಿ ಇದನ್ನ ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಯವಿಟ್ಟು ಕೆಮಿಕಲ್ಸನ್ನು ನಾವು ಭೂಮಿಯಲ್ಲಿ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಇವು ನ್ಯಾಚುರಲ್ ಪ್ರಾಡಕ್ಟ್ಸ್ ಏನಿದಾವಲ್ಲ, ಇವು ಅಗ್ರಿ 82 ಆಗಲಿ, ಅಗ್ರಿ ಗ್ರ್ಯಾನ್ಯೂಲ್ಸ್ ಆಗಲಿ, ಅಗ್ರಿ ಗೋಲ್ಡ್ ಅಂತಂದಿರುತ್ತೆ, ಅವೆಲ್ಲನೂ ನಾವು ವೆಸ್ಟೇಜ್ನಲ್ಲಿಂದ ಸಿಗೋಂಥವನ್ನ ಯೂಸ್ ಮಾಡಿದರೆ ತಪ್ಪದೇ ಒಳ್ಳೆಯ ರಿಸಲ್ಟ್ ಬರುತ್ತೆ. ಅದಕ್ಕಾಗಿ ಸ್ನೇಹಿತರೆ, ಇದನ್ನು ಯೂಸ್ ಮಾಡಿದ ನಂತರ ನಿಮಗೆ ಏನಾದರೂ ಇದರಲ್ಲಿ ಡೌಟ್ ಬಂತು, ಆಗಲಿಲ್ಲ, ನೀವು ಅಂದ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ನಾವು ಹೇಳಿದಷ್ಟು ಬರಲಿಲ್ಲ ಅಂತಂದರೆ, ನಿಮ್ಮ ಸಮೀಪದಲ್ಲಿದ್ದಂಥ ಲೀಡರ್ಸು ಅವ್ರ ನಂಬರ್ ನಿಮ್ಗೆ ಕೊಡ್ತಾರೆ. ನಿಮ್ಮಲ್ಲಿ ಕಾಂಟ್ಯಾಕ್ಟ್ ಆದವ್ರು ನಿಮ್ಮಲ್ಲಿ ಬಂದಾಗ ಅವ್ರು ನಿಮ್ಮಲ್ಲಿ ನಂಬರ್ ಕೊಡ್ತಾರೆ. ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವ್ರಲ್ಲಿಂದ ಇನ್ನೂ ಡೀಟೇಲ್ ಮಾಹಿತಿಯನ್ನು ತೊಗೋಬೋದು.